ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ಸಮಸ್ತ ದಾಂಡೇಲಿಯ ಕಾರ್ಮಿಕ ಜನತೆಗೆ ಕಾಳಿ ಕನ್ನಡ ವಾಹಿನಿಯಿಂದ ಕಾರ್ಮಿಕ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಗರದಲ್ಲಿ ಕೊರೋನಾ ಮಹಾಮಾರಿಯ ಅಬ್ಬರ. ದಾಂಡೇಲಿ ನಗರದಲ್ಲಿಯೂ ಕೂಡ ದಿನೇ ದಿನೇ ಕೊರೋನಾ ಎರಡನೇ ಅಲೆಯ ಆತಂಕ ಹೆಚ್ಚಾಗುತ್ತಾ ಬಂದಿದೆ. ಶುಕ್ರವಾರದಂದು ನಗರದಲ್ಲಿ 29 ಕೊರೋನಾ ಸೋಂಕು ದೃಢವಾಗಿದೆ. ಇದರಲ್ಲಿ 19 ಪುರುಷ ಮತ್ತು 10 ಮಹಿಳೆಯರು ಎಂದು ಅಂದಾಜಿಸಲಾಗಿದೆ. ನಗರದಲ್ಲಿ ಲಿಂಕ್ ರಸ್ತೆಯಲ್ಲಿ 3, ಟೌನ್ಶಿಪ್ನಲ್ಲಿ 3, ಎಚ್ ಟೈಪ್ನಲ್ಲಿ 2, ಗಾಂಧಿನಗರದಲ್ಲಿ 2, ಹೀಗೆ ಅಲ್ಲಿ ಇಲ್ಲಿ 1-2 ಪ್ರಕರಣಗಳು ದಾಖಲಾಗಿವೆ. ಈವರೆಗೆ ಒಟ್ಟು 1526 ಸೋಂಕಿತ ಪ್ರಕರಣಗಳು ದಾಖಲಾಗಿವೆ ಎಂದು ಹೇಳಲಾಗಿದೆ. ಹೀಗೆ ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚಾದರೆ ನಗರಕ್ಕೆ ಅಪಾಯ ತಪ್ಪಿದ್ದಲ್ಲ. ಕೂಡಲೇ ಸಾರ್ವಜನಿಕರು ಎಚ್ಚೆತ್ತುಕೊಂಡು ಸರ್ಕಾರದ ನಿಯಮ ಪಾಲಿಸಬೇಕು. ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಜನತಾ ಕರ್ಫ್ಯೂ ಡೇ 4. ದಾಂಡೇಲಿ ನಗರದಲ್ಲಿಯೂ ಕೂಡ ರಾಜ್ಯ ಸರ್ಕಾರದ ನಿಯಮ ಜಾರಿಯಲ್ಲಿದೆ. ಬುಧವಾರದಿಂದ ಬೆಳಿಗ್ಗೆ 10 ಗಂಟೆಯಿಂದ ದಾಂಡೇಲಿ ನಗರದಲ್ಲಿ ಜನತಾ ಕರ್ಫ್ಯೂಗೆ ಕರೆ ನೀಡಲಾಗಿದೆ. ಇವತ್ತು ವೀಕೆಂಡ್ ಕರ್ಫ್ಯೂವಿನ 2ನೇ ವಾರವಾಗಿರುವುದರಿಂದ ಜನರು ಬೆಳ್ಳಂಬೆಳಿಗ್ಗೆ ರಸ್ತೆಗೆ ಇಳಿದರು. ವೀಕೆಂಡ್ ಆಗಿರುವುದರಿಂದ ಖರೀದಿ ಭರಾಟೆಯಲ್ಲಿ ಕೋವಿಡ್ ರೂಲ್ಸ್ ಮರೆತ ದಾಂಡೇಲಿಯ ಜನರು. ಸಂಡೇ ಮಾರ್ಕೆಟಿನಲ್ಲಿ ಜನವೋ ಜನ. ನಮ್ಮ ಜನರಿಗೆ ಜೀವಕ್ಕಿಂತ ಖರೀದಿ ಮುಖ್ಯವೆಂದು ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತದೆ. ಸರ್ಕಾರ ಎಷ್ಟೋ ಸ್ಟ್ರಿಕ್ಟ್ ರೂಲ್ಸ್ ಮಾಡಿದರೂ ಜನರು ಅದನ್ನು ಸರಿಯಾಗಿ ಪಾಲನೆ ಮಾಡುತ್ತಿಲ್ಲ. ಹೀಗೆ ಸಾರ್ವಜನಿಕರೇ ಕೋವಿಡ್ ರೂಲ್ಸ್ ಅನ್ನು ಬ್ರೇಕ್ ಮಾಡಿದರೆ ಹೇಗೆ, ನೀವೇ ಹೇಳಿ. ರಾತ್ರಿಯಲ್ಲಿ ರಕ್ಷಣೆಗೆ ನಿಂತ ಖಾಕಿ ಪಡೆ. ನಗರದಲ್ಲಿ ಜನತಾ ಕರ್ಫ್ಯೂ ಘೋಷಣೆಯಾದಂತೆ ಪೊಲೀಸ್ ಅಧಿಕಾರಿಗಳಿಗೆ ಹೆಚ್ಚಿನ ಒತ್ತಡವಿದೆ. ದಾಂಡೇಲಿ ನಗರದಲ್ಲಿ ರಾತ್ರಿಯಲ್ಲಿಯೂ ಕೂಡ ಫುಲ್ ಆಕ್ಟಿವ್ ಆಗಿ ತಮ್ಮ ಕಾರ್ಯ ನಿರ್ವಹಿಸಿದ ಪೊಲೀಸರು ಕೊರೋನಾ ತಡೆಗೆ ತಮ್ಮ ಜೀವದ ಚಿಂತೆ ಮಾಡದೆ ಜನರ ರಕ್ಷಣೆಗಾಗಿ ನಿಂತ ನಮ್ಮ ನಗರದ ಪೊಲೀಸರು. ರಾತ್ರಿ ವೇಳೆಯಲ್ಲಿ ಕೆಲ ಪುಂಡ ಜನರು ರಸ್ತೆಯಲ್ಲಿ ಇಳಿದಿದ್ದರು. ಅವರಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡರು. ಮಾಸ್ಕ್ ಅನ್ನು ಸರಿಯಾಗಿ ಹಾಕದೇ ಇದ್ದವರಿಗೆ ಮಾಸ್ಕ್ ಹಾಕಿ ಎಂದು ತಿಳಿಸಿ ಹೇಳಿದರು. ಹೀಗೆ ಪ್ರಾಮಾಣಿಕತೆಯಿಂದ ತಮ್ಮ ಕರ್ತವ್ಯವನ್ನು ಮಾಡುತ್ತಿದ್ದಾರೆ. ಆದರೂ ನಗರದ ಜನರಿಗೆ ಇದು ಅರ್ಥವಾಗುತ್ತಿಲ್ಲ. ಆದರೂ ಅನಾವಶ್ಯಕವಾಗಿ ಹೊರಗಡೆ ಬರುತ್ತಿದ್ದಾರೆ. 18 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಲಸಿಕೆ ಕಾರ್ಯಕ್ರಮ ಮುಂದೂಡಿಕೆ. ಕೊರೋನಾ ತಡೆ ಹಾಕಲು ರಾಜ್ಯ ಸರ್ಕಾರ ಕೋವಿಡ್ ಲಸಿಕೆಯನ್ನು ವಿತರಿಸುತ್ತಿದೆ. 45 ವರ್ಷ ಮೇಲ್ಪಟ್ಟವರಿಗಾಗಿ ಲಸಿಕಾ ಅಭಿಯಾನದಲ್ಲಿ ಲಸಿಕೆ ಪಡೆಯಲು ಸಾಲುಗಟ್ಟಿ ಕುಳಿತ ಸಾರ್ವಜನಿಕರು. ಇಂದು 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡುವುದಾಗಿತ್ತು. ಆದರೆ ಲಸಿಕೆ ಅಲಭ್ಯದ ಕಾರಣದಿಂದ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಲಸಿಕೆ ನೀಡುವಲ್ಲಿ 2 ಕೌಂಟರ್ ಮಾಡಿ ಲಸಿಕೆ ನೀಡುವ ಕಾರ್ಯಕ್ರಮ ನಡೆಸಲಾಗಿದೆ. ಆದರೆ ಲಸಿಕೆ ಅಲಭ್ಯ ಇರುವುದರಿಂದ ಜನರಲ್ಲಿ ಆತಂಕ ಮೂಡಿದೆ.
ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಮುಂದೂಡಿಕೆ. ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ದಿನಾಂಕ ಇದೇ ಮೇ 9ರಂದು ನಿಗದಿಯಾಗಿತ್ತು. ಆದರೆ ರಾಜ್ಯದಲ್ಲಿ ಕೊರೋನಾ ಮಹಾಮಾರಿ ಆತಂಕ ಹೆಚ್ಚಾಗಿರುವುದರಿಂದ ಚುನಾವಣಾ ಅಧಿಕಾರಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಮುಂದೂಡಿದ್ದಾರೆ. ಈ ನಿರ್ಣಯಕ್ಕೆ ಅನೇಕ ಗಣ್ಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ದಾಂಡೇಲಿಯ ಹಿರಿಯ ಪತ್ರಕರ್ತ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಭ್ಯರ್ಥಿಯಾದ BN ವಾಸ್ರೆಯವರು ಕೂಡ ಚುನಾವಣೆ ಮುಂದೂಡಿಕೆಯ ಬಗ್ಗೆ ತಮ್ಮ ಸ್ಪಷ್ಟನೆಯನ್ನು ನಮ್ಮ ವಾಹಿನಿಯ ಮುಖಾಂತರ ಹೇಳಿಕೊಂಡಿದ್ದಾರೆ. ಆತನ ಬದುಕು ಮುಖ್ಯವಾದದ್ದು. ಹಾಗಾಗಿ ಕೊರೋನಾವನ್ನು ನಿಯಂತ್ರಿಸುವುದಕ್ಕಾಗಿ ಮತ್ತು ಕೊರೋನಾದಿಂದ ನಾವೆಲ್ಲರೂ ಕೂಡ ಬದುಕಿಕೊಳ್ಳುವುದಕ್ಕಾಗಿ ಸರ್ಕಾರದ ನಿಯಮಗಳನ್ನು ನಾವೆಲ್ಲರೂ ಪಾಲಿಸಬೇಕಾಗಿದೆ. ಬಂಧುಗಳೇ, ಸಾಹಿತ್ಯ ಪರಿಷತ್ತಿನ ಚುನಾವಣೆಯ ಸಂದರ್ಭದಲ್ಲಿ ನಾನು ಇಡೀ ಜಿಲ್ಲೆಯನ್ನು ಸುತ್ತಾಡಿದಂತಹ ವೇಳೆ ತಾವೆಲ್ಲರೂ ಕೂಡ ನನಗೆ ಅತ್ಯಂತ ಪ್ರೀತಿಯಿಂದ ಮತ್ತು ಪ್ರೋತ್ಸಾಹದಿಂದ ಸ್ಪಂದಿಸಿದ್ದೀರಿ. ಆ ನಿಮ್ಮ ಬೆಂಬಲವನ್ನು ನಾನು ಎಂದಿಗೂ ಮರೆಯಲಾರೆ. ಸಾಹಿತ್ಯ ಪರಿಷತ್ತಿನ ಚುನಾವಣೆ ಮುಂದೆ ನಿಗದಿಯಾದಂತಹ ಸಂದರ್ಭದಲ್ಲಿ ನಾನು ಮತ್ತೆ ನಿಮ್ಮನ್ನು ಪತ್ರ ಮುಖೇನೋ ಅಥವಾ ದೂರವಾಣಿ ಮುಖೇನೋ ಅಥವಾ ಖುದ್ದಾಗಿಯೋ ಭೇಟಿಯಾಗಿ ಮತವನ್ನು ಯಾಚಿಸುವ ಪ್ರಯತ್ನವನ್ನು ಮಾಡ್ತೇನೆ. ಈ ಸಂದರ್ಭದಲ್ಲಿ ತೋರಿಸಿದಂಥ ಪ್ರೀತಿಯನ್ನು ತಾವು ಮುಂದೆಯೂ ನನಗೆ ತೋರಿಸಿ ನನ್ನ ಜೊತೆ ಇರಬೇಕು ಎನ್ನುವ ಆಶಯದೊಂದಿಗೆ ಕೊರೋನಾದ ಈ ಸಂದರ್ಭದಲ್ಲಿ ತಾವೆಲ್ಲರೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಸಂದರ್ಭ ಬಂದರೆ ಅಸಹಾಯಕರಿಗೆ ನೆರವಾಗಬೇಕು ಎನ್ನುವ ಆಶಯದೊಂದಿಗೆ ತಮಗೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಎನ್ನುವ ಕಾಳಜಿಯೊಂದಿಗೆ ಮುಂದಿನ ಸಾಹಿತ್ಯ ಪರಿಷತ್ತಿನ ಚುನಾವಣೆಯ ಸಂದರ್ಭದಲ್ಲಿ ನಾವೆಲ್ಲರೂ ಭೇಟಿಯಾಗೋಣ. ಅಲ್ಲಿಯವರೆಗೆ ನಾವೆಲ್ಲರೂ ಕೂಡ ಸಂಪರ್ಕದಲ್ಲಿ ಇರೋಣ. ಧನ್ಯವಾದಗಳು. ವೀಕೆಂಡ್ ಕರ್ಫ್ಯೂ. ನಗರದಲ್ಲಿ ಇಂದು ವೀಕೆಂಡ್ ಕರ್ಫ್ಯೂವಿನ 2ನೇ ವಾರ. ನಗರದಲ್ಲಿ ಬೆಳಿಗ್ಗೆ 10 ಗಂಟೆಯವರೆಗೆ ಮಾತ್ರ ವ್ಯಾಪಾರ ಮಾಡಲು ಅವಕಾಶವಿತ್ತು. ಸಂಡೇ ಮಾರ್ಕೆಟಿನಲ್ಲಿ ಜನವೋ ಜನ. 10 ಗಂಟೆಯ ನಂತರ ಜನರು ತಮ್ಮ ತಮ್ಮ ಮನೆಗೆ ತೆರಳಿದರು. ಪೊಲೀಸರು ತಮ್ಮ ಕರ್ತವ್ಯದಲ್ಲಿ ನಿರತರಾದರು. 10 ಗಂಟೆಯ ನಂತರ ದಾಂಡೇಲಿ ಸಂಪೂರ್ಣ ಸ್ತಬ್ಧ. ನಗರದ ಮುಖ್ಯ ರಸ್ತೆಗಳು ಖಾಲಿ. ಬಸ್ಸೇ ಇಲ್ಲದೆ ಬಸ್ ನಿಲ್ದಾಣ. ಹೀಗೆ ವೀಕೆಂಡ್ ಲಾಕ್ಡೌನ್ಗೆ ಉತ್ತಮ ಪ್ರತಿಕ್ರಿಯೆ ದೊರಕಿದೆ. ಭಾವಪೂರ್ಣ ಶ್ರದ್ಧಾಂಜಲಿ. ದಾಂಡೇಲಿ ನಗರದ ಹೆಸರಾಂತ ಸಂಸ್ಥೆಯಾದ ಜನತಾ ವಿದ್ಯಾಲಯ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಇಂಗ್ಲಿಷ್ ಉಪನ್ಯಾಸಕರಾದ NK ಭಟ್ ವಯಸ್ಸು 67 ನಿನ್ನೆ ಶಿರಸಿಯಲ್ಲಿ ದೈವಾಧೀನರಾದರು. ಇವರ ನಿಧನಕ್ಕೆ ದಾಂಡೇಲಿಯ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ತುಂಬಾ ಸ್ನೇಹಜೀವಿ, ಇಂಗ್ಲಿಷ್ ವಿಷಯದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದ ಶ್ರೀಯುತರಿಗೆ ದಾಂಡೇಲಿ ಸಮಸ್ತ ಜನತೆ ಹಾಗೂ ಕಾಳಿ ಕನ್ನಡ ವಾಹಿನಿಯ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್, ಕ್ಯಾಮ್ರಾಮನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್, ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.